ನಿಗೂಢ ಸ್ಫೋಟವಾಗಿದೆ. ಅಲ್ಲಿನ ಬೀದರ್ ಜನ ಬೆಚ್ಚಿ ಬಿದ್ದಿದ್ದಾರೆ. ಓರ್ವ ಬಾಲಕ ಸೇರಿ ಮೂವರ ಸ್ಥಿತಿ ಈಗ ಗಂಭೀರವಾಗಿದೆ. ಹೈದರಾಬಾದ್ ಆಸ್ಪತ್ರೆಗೆ ಅವರನ್ನು ರವಾನಿಸಲಾಗಿದೆ. ಆದರೆ ಏನು ನಿಗೂಢ ಸ್ಫೋಟವಾಗಿದೆ, ಬೀದರ್ನಲ್ಲಿ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅನ್ವರ್ ಎಂಬ ಯುವಕ ಜೀವನ್ ಮರಣದ ನಡುವೆ ಹೋರಾಡ್ತಾ ಇದ್ದಾನೆ. ಗಂಭೀರ ಗಾಯಗೊಂಡಿದ್ದಾರೆ ಅನ್ವರ್. ಹೈದರಾಬಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಹುಮ್ನಾಬಾದ್ನ ಮೋಳಾಕೇರಾ ಹತ್ರ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಹುಮ್ನಾಬಾದ್ ಬೀದರ್ ಪೊಲೀಸರ ಭೇಟಿ ಕೊಡಲಾಗಿದೆ. ಈ ನಿಗೂಢ ಸ್ಫೋಟವಾಗಿರುವಂತಹ ಬೀದರ್ನಲ್ಲಿ ಬೀದರ್ ಜನ ಬೆಚ್ಚಿ ಬಿದ್ದಿದ್ದಾರೆ. ಓರ್ವ ಬಾಲಕ ಸೇರಿ ಮೂವರ ಸ್ಥಿತಿ ಈಗ ಗಂಭೀರವಾಗಿದೆ. ಅನ್ವರ್ ಎಂಬ ಯುವಕ ಜೀವನ್ ಮರಣದ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ವರ್. ಹೈದರಾಬಾದ್ ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿದೆ ಅವರನ್ನ. ಇನ್ನು ಹುಮ್ನಾಬಾದ್ನ ಮೋಳಾಕೇರಾ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸ್ಥಳಕ್ಕೆ ಹೈದರಾಬಾದ್ನ ಬೀದರ್ ಪೊಲೀಸರು ಬಂದು, ಅಂದ್ರೆ ಹೈದರಾಬಾದ್ ಜೊತೆಗೆ ಬೀದರ್ ಎರಡೂ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಥಳದಲ್ಲಿ ಯಾವ ರೀತಿ ಸ್ಫೋಟ ಆಯಿತು, ಏನಿಂದ ಸ್ಫೋಟ ಆಯಿತು, ಯಾರು ಸ್ಫೋಟ ಮಾಡಿದ್ದು, ಯಾಕೆ ಸ್ಫೋಟ ಆಯಿತು ಅಂತ. ಹತ್ತಿರದಲ್ಲಿ ಒಂದು ಇಬ್ರು ಮೂರು ಮಂದಿ ಕೆಲಸ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಒಂದು 3-4 ಹುಡುಗರು ಹೋಗ್ತಾ ಇದ್ರು. ಆ ಬ್ಲಾಸ್ಟ್ ಆದ ಕಾರಣದಿಂದ ಈ ಅಲ್ಲಿ ಕೂತಿದ್ದಂಥ ಅಥವಾ ಪಕ್ಕದಲ್ಲಿ ಕೆಲಸ ಮಾಡ್ತಾರೋರಿಗೆಲ್ಲ ಇಂಜುರಿ ಆಗಿದೆ. ಅದರಲ್ಲಿ ಇವೆಲ್ಲರೂ ಮೋಳ್ಕೆರೆದವ್ರು ಇದ್ದಾರೆ. ಅದರಲ್ಲಿ ಅನ್ವರ್ ಸಾಬ್ 18 ವಯಸ್ಸು ಇವರು ಬಿದ್ದಿದ್ದಾರೆ. ಇವ್ರಿಗೇನೇ ಗಣಿಸ್ಬೇಕಾದ್ರೆ ಅವರು ಕಾಲಿಗೆ ಪೇಟಾಗಿದೆ ಮತ್ತು ಕಣ್ಣಿಗೆ ಎಡಗಡೆ ಕಣ್ಣಿಗೆ ಇದು ಆಗಿದೆ ಮತ್ತು ಕಾಲಿಗೆ ಇಂಜುರಿ ಆಗಿದೆ. ಸಿವಿಯರ್ ಇಂಜುರಿ, ಕಣ್ಣ ಇದು ಆಗಿಬಿಟ್ಟಿದೆ. ಸೊ ಹೀಗಾಗಿ ಅವ್ರಿಗೆ ತಲೆ ಕೊಡ್ಗ ಪೆಟ್ಟಾಗೈತಿ, ಒಳಗೆಲ್ಲ ಇದೆ. ಅದೆಲ್ಲ ನಾವು ತುರ್ತು ಚಿಕಿತ್ಸೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ತದನಂತರ ಇನ್ನೊಬ್ಬರು ಜಬ್ಬರ್ ಸಾಬ್ ಅಂತೇಳಿ 65 ವರ್ಷ ಗಂಡಸವರು, ಅವ್ರದ್ದು ಏನದ ರೈಟ್ ಅಂಡ್ ಲೆಫ್ಟ್ ಎರಡೂ ಕೈಗಳನ್ನು ಸುಟ್ಟು ಹೋಗಿದ್ದಾವೆ ಮತ್ತು ಕ್ರಶ್ ಇಂಜುರಿ ಆಗಿದೆ. ब्लास्ट हो गया, कोई भी नहीं थे वहाँ पे, किसी भी नुकसान नहीं हुआ था। अब आज बोले तो आज सुबह 8 बजे हमारे दोस्त और 4-5 बच्चे और बुजुर्ग आदमी वहाँ पे ठहरे थे। ठहरने के बाद ऑटोमेटिक ब्लास्ट ना, जमीन पे आपको क्रैक्स भी नहीं मिलता आपको। गाँव में मोड़खेरा गाँव में ट्रांसफार्मर उधर से 20 मीटर दूर है। उधर ऑटोमेटिक ब्लास्ट हो रहा ना, जमीन क्रैक्स भी आपको कुछ भी नहीं मिलता। ट्रांसफर भी हो गया, ट्रांसफर हो गया, ट्रांसफर अभी जैसे अभी सही है उधर ब्लास्ट हो गया ऑटोमेटिक। ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗೆ ಆದೇಶವನ್ನ ಹೊರಡಿಸಲಾಗಿದೆ. ಈಗ ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆದೇಶವನ್ನ ಕೊಟ್ಟಿದ್ದಾರೆ. ಎಸ್ಪಿ ಪ್ರದೀಪ್ ಗುಂಟಿಗೆ ತನಿಖೆಯನ್ನ ನಡೆಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಸ್ಫೋಟ ಮಾದರಿಯನ್ನ ಸಂಗ್ರಹ ಮಾಡುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ಸ್ಫೋಟ ಹೇಗಾಯಿತು, ಸ್ಫೋಟ ಎಲ್ಲಿ, ಯಾವಾಗಾಯಿತು, ಹೇಗೆ ಬಂತು ಇಲ್ಲಿಗೆ ಸ್ಫೋಟ ಆಗೋದಕ್ಕೆ, ಯಾವುದರಿಂದ ಸ್ಫೋಟ ಆಯಿತು, ವಿವಿಧ ಆಯಾಮಗಳಲ್ಲಿ ಇದೀಗ ತನಿಖೆ ಮಾಡುವಂತೆ ಖಂಡ್ರೆ ಅವರು ಸೂಚನೆ ಕೊಟ್ಟಿದ್ದಾರೆ. ಬೀದರ್ನ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇದೀಗ ಆದೇಶವನ್ನು ಹೊರಡಿಸಿದ್ದಾರೆ. ಏನು ಬೀದರ್ನಲ್ಲಿ ನಿಗೂಢವಾದಂತಹ ಸ್ಫೋಟ ಆಯಿತು, ಅಲ್ಲಿನ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಓರ್ವ ಬಾಲಕ ಸೇರಿ ಮೂವರ ಸ್ಥಿತಿ ಗಂಭೀರವಾಗಿದೆ. ಸೊ ಈಗ ಖಂಡ್ರೆ ಅವರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಇನ್ನು ಹಮ್ನಾಬಾದ್ನ ಮೊಳಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಖಂಡ್ರೆ ಅವರು ಕೂಡ ತನಿಖೆ ಹೆಚ್ಚಿಸಬೇಕು, ಇದ್ರ ಬಗ್ಗೆ ಹೇಗೆ ಸ್ಫೋಟ ಆಯಿತು, ಎಲ್ಲಿ ಸ್ಫೋಟ ಆಯಿತು, ಯಾವ ರೀತಿ ಸ್ಫೋಟ ಆಯಿತು, ಸ್ಫೋಟ ಅಥವಾ ಮಾಡಿದ್ಯಾರು, ವಿವಿಧ ಆಯಾಮಗಳಲ್ಲಿ ತನಿಖೆ ಆಗಬೇಕು ಅಂತ ಖಂಡ್ರೆ ಆದೇಶವನ್ನ ಕೊಟ್ಟಿದ್ದಾರೆ.